ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯದ ಚಿಂತೆ ಕಡೆಗೆ ಹೋಗೋಕ್ಕಿಂತ ಮುಂಚೆ ಒಂದು ವಿಡಿಯೋನ ನಾನು ಪ್ಲೇ ಮಾಡ್ತೇನೆ. ಆ ವಿಡಿಯೋ ನೋಡಿದ ನಂತರ ನಾವು ವಾಕ್ಯದ ಕಡೆಗೆ ಬರೋಣ. You are loved by God. Shut up! Shut up! Shut up! Come on, man. Come on. God loves you. You blessed me here on this cheek. Bless me on this cheek. Bless me right here. Bless me right here. Pain is okay. I take the pain for you. I take the pain for you. God knows that you're a good man. I don't know what happened in your life. That you don't have God in your life. But you need to put God back in your life. I've been put here for a reason, and it's for you. They give you memories, they give you morals and values, right? So we take that with us. Don't be sorry. Bring God into your life. Can we do that? Guys, can we come over here and pray over here, please? Come over here. Come over here, guys. Listen, don't be sorry, right? God is in your life, yeah? May God bless. What's your name, sir? ಎಲ್ಲರೂ ಆ ವಿಡಿಯೋವನ್ನು ನೋಡಿದ್ದೀರಾ ಅಂದ್ಕೊಳ್ತೇನೆ. ಆ ವಿಡಿಯೋಲಿ ನೀವು ನೋಡೋದಾದರೆ ಒಬ್ಬ ಮನುಷ್ಯನು ದೇವರ ಬಗ್ಗೆ ಅಂದರೆ ದೇವರ ಸೇವೆಯನ್ನು ಮಾಡ್ತಾ ಇರ್ತಾರೆ. ಮಾಡುವಂತಹ ಸಮಯದಲ್ಲಿ ಅಲ್ಲಿದ್ದಂಥ ಒಂದು ವ್ಯಕ್ತಿ ಅವರನ್ನು ಜೋರಾಗಿ ಕಪ್ಪಾಳದ ಮೇಲೆ ಹೊಡೆದಾಗ ಆ ಮನುಷ್ಯನು ಹೇಳೋದೊಂದು ಮಾತನ್ನು ನೀವು ನೋಡೋದಾದರೆ, ನನ್ನ ಒಂದು ಕಪ್ಪಾಳ ಕೊಡೋದಿದೆಯಾ, ಇನ್ನೊಂದು ಕಪ್ಪಾಳಕ್ಕೂ ಹೊಡಿ. ಅಂದರೆ ಯು ಬ್ಲೆಸ್ಡ್ ಮೀ ವಿತ್ ಒನ್, ಯು ಬ್ಲೆಸ್ಡ್ ಮೀ ವಿತ್ ಅನದರ್ ಆಲ್ಸೋ. ಅಂದರೆ ನನ್ನನ್ನು ಈ ಕೆನ್ನೆಯಲ್ಲಿ ಹೊಡೆದು ನೀನು ಆಶೀರ್ವಾದ ಮಾಡಿದ್ಯಾ, ಇನ್ನೊಂದು ಕೆನ್ನೆಯಲ್ಲೂ ಹೊಡೆದು ನನ್ನ ಆಶೀರ್ವದಿಸು ಅಂತ ಹೇಳ್ತಾರೆ. ಆಮೇಲೆ ಆ ನೋವನ್ನು ನಾನು ಅನುಭವಿಸ್ತೇನೆ, ನಿನ್ನ ನೋವನ್ನು ನಾನು ಅನುಭವಿಸ್ತೇನೆ. ಇನ್ನೊಬ್ಬರ ಅಲ್ಲಿರುವಂತಹ ಎಲ್ಲರನ್ನ ತೋರಿಸಿ ಹೇಳ್ತಾರೆ, ನಿಮ್ಮ ನೋವುಗಳನ್ನು ನಾನು ಅನುಭವಿಸ್ತೇನೆ. ಪ್ರೈಸ್ ಲಾರ್ಡ್. ಅದೇ ರೀತಿಯಲ್ಲಿ ಆ ಮನುಷ್ಯನ ಹತ್ರ ಆ ಸೇವಕ ಹೋಗಿ ಒಂದು ಮಾತನ್ನು ಹೇಳ್ತಾರೆ, ನೀನು ಒಳ್ಳೆ ಮನುಷ್ಯನಾಗಿದ್ದೀಯಾ. ಪ್ರೈಸ್ ಲಾರ್ಡ್. ನೀನು ಒಳ್ಳೆ ಮನುಷ್ಯನಾಗಿದೆಯಾ. ನಿನ್ನ ಜೀವನದಲ್ಲಿ ಏನಾಯಿತು ಅನ್ನೋದು ನನಗೆ ಗೊತ್ತಿಲ್ಲ. ನಿನ್ನ ಜೀವನದಲ್ಲಿ ದೇವರಿಲ್ಲ, ದೇವರನ್ನು ಧರಿಸಿಕೋ. ಪ್ರೈಸ್ ಲಾರ್ಡ್. ದೇವರನ್ನು ಧರಿಸಿಕೋ ಅಂತ ಹೇಳ್ತಾರೆ. ಪ್ರೈಸ್ ಲಾರ್ಡ್. ಮತ್ತೊಂದು ಮಾತನ್ನು ಹೇಳ್ತಾರೆ, ದೇವರಲ್ಲಿ ನನ್ನನ್ನು ಕರೆದುಕೊಂಡು ಬಂದಿರೋದು ಒಂದು ರೀಸನ್ಗೋಸ್ಕರ, ಆ ರೀಸನ್ ನೀನೇ ಅಂತ ಆ ಮನುಷ್ಯನ ಹತ್ರ ಹೇಳುವಾಗ ಆ ಮನುಷ್ಯನು ಅಳ್ತಾ ಅವನು ಮಾಡಿದ್ದ ತಪ್ಪನ್ನು ಅವನು ಯೋಚನೆ ಮಾಡ್ತಾನೆ. ಬೇಜಾರಾಗುತ್ತೆ ಅವನಿಗೆ. ಬೇಜಾರಾದಾಗ ಅವ್ರ ಹತ್ರ ಸಾರಿ ಅಂತ ಕೇಳ್ತಾರೆ. ಅವರು ಅದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡಲ್ಲ, ಬನ್ನಿ ಎಲ್ಲರೂ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ಅವರಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಪ್ರಿಯರೇ, ಇವತ್ತು ನಮ್ಮ ಜೀವನದಲ್ಲಿ ಅನೇಕರು ನಮ್ಮನ್ನು ನಿಂದಿಸುವವರು ಇರ್ತಾರೆ. ನಾವು ಅನೇಕರನ್ನು ನಿಂದಿಸಿರುತ್ತೇವೆ, ಕೋಪಪಟ್ಟಿರ್ತೇವೆ, ಒಬ್ಬರ ಮೇಲೆ ಹೊಟ್ಟೆ ಕಿಚ್ಚನ್ನು ಪಟ್ಟಿರ್ತೇವೆ. ಅದೇ ತರಹದ ಹೊಟ್ಟೆ ಕಿಚ್ಚುಗಳನ್ನು, ಕೋಪಗಳನ್ನು ನಮ್ಮ ಮೇಲೆ ಹಾಕಿರಬಹುದು. ಇವತ್ತು ಪ್ರಿಯರೇ, ದೇವರು ನಿಮ್ಮ ಹತ್ರ ಮಾತನಾಡ್ತಾ ಇರೋದು ಏನಂದರೆ, ಪ್ರಿಯರೇ, ಆ ಒಂದು ನಿಮಿಷಗಳ ಕಾಲ ಅವರು ಪಟ್ಟಂತಹ ಕೋಪವನ್ನು ಅದೇ ಆಪೋಸಿಟ್ ವ್ಯಕ್ತಿ ಕೋಪ ಪಟ್ಟಿದರೆ ಅಲ್ಲಿ ಜಗಳ ಉಂಟಾಗ್ತಾ ಇತ್ತು. ಆದರೆ ಅವರು ಸಮಾಧಾನದಿಂದ ಅವರನ್ನು ಎದುರುಗೊಳ್ಳಿದ್ರು. ಪ್ರೈಸ್ ಲಾರ್ಡ್. ಯಾವ ದಾರಿಯಲ್ಲಿ? ದೇವರ ದಾರಿಯಲ್ಲಿ. ಪ್ರೈಸ್ ಲಾರ್ಡ್. ದೇವರ ದಾರಿಯಲ್ಲಿ ಅವರು ಸಮಾಧಾನದಿಂದ, ಆ ಪ್ರೀತಿಯಿಂದ. ಪ್ರೈಸ್ ಲಾರ್ಡ್. ಇವತ್ತು ಅನೇಕ ಸೇವಕರುಗಳಿಗೆ ಬೇಕಾದಂತಹ ಮುಖ್ಯವಾದಂತಹ ಒಂದು ವಿಷಯ ಏನಂದರೆ ಕೋಪರಹಿತವಾದಂತಹ ಜೀವನ. ಅನೇಕರು ಏನು ಮಾಡ್ತೀರಾ ಅಂದರೆ, ಕೋಪ, ಯಾವುದೇ ಒಂದು ವಿಷಯ, ಯಾವುದೇ ಒಂದು ಬಂದಾಗ ಮೊದಲನೇದಾಗಿ ಅಧಿಕವಾದಂತಹ ಕೋಪ ಬಂದುಬಿಡುತ್ತೆ. ಯಾವುದೋ ಒಂದು ವಿಷಯ ನಡೆಯುವಾಗ ಅದನ್ನು ಕೋಪದಿಂದ ಎದುರುಗೊಳ್ಳುವಾಗ ಅದು ನಮಗೇ ಗೊತ್ತಿಲ್ಲದಂತಹ ಆ ಕೋಪದಿಂದ ಏನು ಬೇಕಾದರೂ ಸಂಭವಿಸಬಹುದು, ಏನು ಬೇಕಾದರೂ ಆಗಬಹುದು. ಪ್ರೈಸ್ ಲಾರ್ಡ್. ಇವತ್ತು ದೇವರು ನಿಮ್ಮ ಹತ್ರ ಮಾತನಾಡ್ತಾ ಇರೋದು ಅದೇ. ವಾಕ್ಯದ ಮುಖಾಂತರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತಾಯನು ಬರೆದಂತಹ ಸುವಾರ್ತೆ ಅದರ 5ನೇ ಅಧ್ಯಾಯ 39ನೇ ವಾಕ್ಯವನ್ನು ನಿಮ್ಮೆಲ್ಲರಿಗೂ ಓದಕ್ಕೆ ನಾನು ಇಷ್ಟಪಡ್ತೇನೆ. ಆದರೆ ನಾನು ನಿನಗೆ ಹೇಳುವುದೇನೆಂದರೆ, ಕೆಡುಕನನ್ನು ಎದುರಿಸಬೇಡ. ಒಬ್ಬನು ನಿನ್ನ ಬಲಗೆನ್ನೆಯ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಹೊಡು. ಪ್ರೈಸ್ ಲಾರ್ಡ್. ದೇವರು ಹೇಳ್ತಾ ಇರೋದು ಅದೇ ಪ್ರಿಯರೇ. ಪ್ರೈಸ್ ಲಾರ್ಡ್. ಅದಕ್ಕೋಸ್ಕರ ನಾನು ನಿಮ್ಮನ್ನು ಹೋಗ್ಬಿಟ್ಟು ಯಾರ ಹತ್ರನೂ ಹೋಗಿ ಕೆನ್ನೆಯನ್ನು ತೋರಿಸಿ ಹೊಡೆಸಿಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಪ್ರೈಸ್ ಲಾರ್ಡ್. ಅವರು ಹೊಡೆದಾಗ ನಾವು ಮಾಡ್ತಾ ಇರುವಂತಹ ರಿಯಾಕ್ಟ್ ಏನಾಗಿರುತ್ತದೆ?
ಕೋಪ ಬರುತ್ತಲ್ವಾ. ಯಾರಾದರೂ ಒಬ್ಬರು ನಮಗೆ ಸುಮ್ಮನೆ ಹೊಡೆದ್ರೆ ನಾವೇನು ಮಾಡ್ತೇವೆ, ತುಂಬ ಕೋಪ ಪಡ್ತೇವೆ. ಏನಿದು ನಮಗೆ ಹೊಡೆದ್ಬಿಟ್ರು ಅನ್ನೋ ಥರ ನಾವೇನು ಮಾಡ್ತೇವೆ, ಕೋಪ ಪಡ್ತೇವೆ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ದೇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಿನ್ನ ಒಂದು ಕೆನ್ನೆಯ ಮೇಲೆ ಯಾರಾದರೂ ಹೊಡೆಯೋದಾದರೆ ಮತ್ತೊಂದು ಕೆನ್ನೆಯನ್ನು ತೋರಿಸು ಅನ್ನೋದಾದರೆ, ಅಲ್ಲಿ ನಿನ್ನ ಸಮಾಧಾನವನ್ನು, ನಿನ್ನ ಕೋಪರಹಿತವಾದಂತಹ ಆ ಭಾವನೆಯನ್ನು ತೋರಿಸು ಅಂತ ದೇವರು ಹೇಳ್ತಾ ಇದ್ದಾರೆ. ನೀವು ಆ ವಿಡಿಯೋದಲ್ಲಿ ನೋಡಿರೋದಾದರೆ, ಆ ಮನುಷ್ಯನು ಕೋಪದಿಂದ ಎದುರುಗೊಳ್ಳಿಲ್ಲ, ಸಮಾಧಾನದಿಂದ, ಪ್ರೀತಿಯಿಂದ ಅವ್ರು ಎದುರುಗೊಳ್ಳಿದ್ರು. ಅವ್ರಿಗೆ ಹೊಡೆದಾಗ ಬ್ಲೆಸ್ ಮಿ ವಿತ್ ಅನದರ್ ಒನ್ ಅಂತ ಅವ್ರ ಮಗವನ್ನು ತೋರಿಸುವಾಗ, ಪ್ರೈಸ್ ಲಾರ್ಡ್, ಅಲ್ಲಿ ಅವನಿಗೆ ಪಶ್ಚಾತ್ತಾಪ ಉಂಟಾಯ್ತು. ಅಯ್ಯೋ, ನಾನು ಇವರನ್ನು ಹೊಡೆದು ಬಿಟ್ನಲ್ಲ ಅನ್ನೋವಂಥ ಒಂದು ಪಶ್ಚಾತ್ತಾಪ ಅವನಲ್ಲಿ ಉಂಟಾಯಿತು. ಪ್ರೈಸ್ ಲಾರ್ಡ್. ಅದೇ ರೀತಿಯಲ್ಲಿ ಪ್ರಿಯರೇ, ಇವತ್ತು ನಾನು ನಿಮಗೆ ಹೇಳಕ್ಕೆ ಬರ್ತಾ ಇರೋದು ಏನಂದರೆ, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಇವತ್ತು ನೀವು ಯಾರನ್ನು ಬೇಕಾದರೂ, ಯಾರ ಮೇಲೆ ಬೇಕಾದರೂ ಕೋಪವಾಗಿರ್ಬೋದು, ಯಾರ ಮೇಲೆ ಬೇಕಾದರೂ ನೀವು ಹೊಟ್ಟೆ ಕಿಚ್ಚುಪಟ್ಟಿರ್ಬೋದು, ಯಾರದ್ದಾದರೂ ನೀವು ಮಾತನಾಡದೇ ಇರ್ಬೋದು. ಪ್ರೈಸ್ ಲಾರ್ಡ್. ಇವತ್ತು ನೀವೇನು ಮಾಡಿ, ನೀವು ಇವತ್ತು ಕ್ಷಮಿಸೋದಾದರೆ, ಪ್ರೈಸ್ ಲಾರ್ಡ್, ಇವತ್ತು ನೀವು ಅವರನ್ನು ಕ್ಷಮಿಸಿ, ಪ್ರೈಸ್ ಲಾರ್ಡ್, ನೀವು ಕ್ಷಮಿಸಿ ಅವ್ರ ಹತ್ರ ನೀವು ಮಾತನಾಡದೇ ಇದ್ದರೆ, ಇವತ್ತು ಹೋಗಿ ನೀವು ಮಾತನಾಡೋದಾದರೆ, ಪ್ರೈಸ್ ಲಾರ್ಡ್, ನೀವು ಅವರನ್ನು ಕ್ಷಮಿಸೋದಾದರೆ, ಪ್ರೈಸ್ ಲಾರ್ಡ್, ದೇವರು ನಿಮ್ಮನ್ನು, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಕ್ಷಮಿಸಲು ಹೋಗ್ತಾ ಇದ್ದಾರೆ ಪ್ರಿಯರೇ. ಪ್ರೈಸ್ ಲಾರ್ಡ್. ನಮಗೆ ಬೇಡ ಪ್ರಿಯರೇ ಈ ಲೋಕದ ಪ್ರಕಾರವಾದಂತಹ ಆ ಕೋಪಪಟ್ಟು ನಾವು ಇನ್ನೊಬ್ಬರನ್ನ ಹೊಡೆದು, ಪ್ರೈಸ್ ಲಾರ್ಡ್, ನಿಂದಿಸೋದು ಬೇಡ ಪ್ರಿಯರೇ. ಪ್ರೈಸ್ ಲಾರ್ಡ್. ನಮ್ಮನ್ನು ದೇವರ ರೀತಿಯಲ್ಲಿ, ದೇವರ ದಾರಿಯಲ್ಲಿ ನಾವು ನಡೆಯುವಾಗ ನಮ್ಮನ್ನು ನಿಂದಿಸ್ತಾರಾ? ಪ್ರೈಸ್ ಲಾರ್ಡ್, ನಿಂದಿಸಲಿ ಪ್ರಿಯರೇ. ಪ್ರೈಸ್ ಲಾರ್ಡ್. ನಾನಿವಾಗ ಯಾವುದೋ ಒಂದು ಸೇವೆಗೆ ಹೋಗ್ತಾ ಇದ್ದೇನೆ, ನಾನು ಯಾವುದೋ ಒಂದು ದೇವರ ಬಗ್ಗೆ ನನಗೆ ಯಾರಿಗೋ ಹೇಳಕ್ಕೆ ಹೋಗ್ತಾ ಇದ್ದೇನೆ ಅಂತ ಜಾಗದಲ್ಲಿ ನನ್ನನ್ನು ನಿಂದಿಸೋದಾದರೆ, ಪ್ರೈಸ್ ಲಾರ್ಡ್, ದೇವರನ್ನೇ ನಿಂದಿಸಿದ್ದಾರೆ ಪ್ರಿಯರೇ. ಪ್ರೈಸ್ ಲಾರ್ಡ್. ನಾವು ಎಷ್ಟು ಮಾತ್ರ ನಮ್ಮನ್ನ ಜನರು ನಿಂದಿಸ್ತಾರೆ, ನಿಂದಿಸಲಿ ಪ್ರಿಯರೇ. ಪ್ರೈಸ್ ಲಾರ್ಡ್. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಪ್ರೈಸ್ ಲಾರ್ಡ್. ಅವ್ರು ನಿಮ್ಮನ್ನು ಒಂದು ಕೆನ್ನೆಯಲ್ಲಿ ಹೊಡೆದಿರೋದಾದರೆ, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ನೀವು ಇನ್ನೊಂದು ಕೆನ್ನೆಯನ್ನು ತೋರಿಸಿ ಪ್ರಿಯರೇ. ಆ ಒಂದು ಪಶ್ಚಾತ್ತಾಪ ದೇವರು ಅವರಲ್ಲಿ ಕೊಡ್ತಾರೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಇನ್ನೊಂದು ಹೇಳ್ತಾನೆ ಪ್ರಿಯರೇ, ನಿನ್ನಗೋಸ್ಕರ ಅಂದರೆ ನಿನ್ನ ಜೀವನದಲ್ಲಿ ಯಾರಾದರೂ ಹಲ್ಲೆಲೂಯಾ ನಿಂದಿಸಿರೋದಾದರೆ, ಯು ಡೋಂಟ್ ಟೇಕ್ ದ ರಿವೆಂಜ್. ಪ್ರೈಸ್ ಲಾರ್ಡ್. ನೀನು ಆ ರಿವೆಂಜ್, ಆ ಅಗ್ರೆಸಿವನ್ನು ಅವ್ರ ಮೇಲೆ ಇಟ್ಕೊಂಡು, ಆ ಒಂದು ವೆಂಜನ್ಸ್ ಎಲ್ಲ ಇಟ್ಕೊಂಡು ನೀನು ಹೋಗಬೇಡ. ಪ್ರೈಸ್ ಲಾರ್ಡ್. ನಿನ್ನಗೋಸ್ಕರ, ಪ್ರೈಸ್ ಲಾರ್ಡ್, ಯುದ್ಧ ಮಾಡಲು, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ದೇವರು ಮಾಡ್ತಾರೆ, ನೀನು ಮಾಡಕ್ಕೆ ಹೋಗ್ಬೇಡ. ಪ್ರೈಸ್ ಲಾರ್ಡ್. ದೇವರು ನಿನ್ನ ಹತ್ರ ಹೇಳಕ್ಕೆ ಬರ್ತಾ ಇರೋದು ಇದೇ ವಿಷಯ. ಪ್ರೈಸ್ ಲಾರ್ಡ್. ನೀನು ಯಾರನ್ನು ಎದುರುಗೊಳ್ಳಬೇಡ, ನಾನು ಎದುರುಕೊಳ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರದೇ ಹೇಳ್ತಾ ಇರೋದು, ನಿನ್ನ ಚಿಂತಾಭಾರವನ್ನೆಲ್ಲ ನನ್ನ ಮೇಲೆ ಹಾಕುವಂತಾನೆ ದೇವರು ಹೇಳ್ತಾ ಇರೋದು. ಪ್ರೈಸ್ ಲಾರ್ಡ್. ನೀನು ಹೋರಾಡಕ್ಕೆ ಹೋಗಬೇಡ, ನಾನು ನಿನಗೋಸ್ಕರ ಹೋರಾಡ್ತೇನೆ. ಪ್ರೈಸ್ ಲಾರ್ಡ್. ದೇವರು ಅದೇ ಹೇಳ್ತಾ ಇದ್ದಾರೆ ಪ್ರಿಯರೇ. ಮತ್ತೊಂದು ವಾಕ್ಯ ಕೂಡ ನಾನು ನಿಮ್ಮ ಹತ್ರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಲೂಕ ಬರೆದಂತಹ ಸುವಾರ್ತೆ 6:29 ಸಹ ದೇವರು ಅದೇ ವಾಕ್ಯವನ್ನು ನಿಮಗೆ ಹೇಳ್ತಾರೆ ಪ್ರಿಯರೇ. ಪ್ರೈಸ್ ಲಾರ್ಡ್. ನಿನ್ನನ್ನು ಕೆನ್ನೆಯ ಮೇಲೆ ಹೊಡೆದವನಿಗೆ ಮತ್ತೊಂದು ಕೆನ್ನೆಯನ್ನು ತಿರುಗಿಸು. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಯಾರಾದರೂ ಆಗಲಿ ಪ್ರಿಯರೇ, ಯಾರಾದರೂ ನಿಮ್ಮ ಜೀವನದಲ್ಲಿ ಹೊಡೆದರೆ, ಪ್ರೈಸ್ ಲಾರ್ಡ್, ಅವರು ಪಶ್ಚಾತ್ತಾಪ ಪಡಬೇಕು. ಅಯ್ಯೋ, ಇಂಥ ಒಂದು ವ್ಯಕ್ತಿಯನ್ನು ನಾನು ಹೊಡೆದನಲ್ಲ ಅಂತ ಅವರು ಪಶ್ಚಾತ್ತಾಪ ಪಡುವಂತೆ ದೇವರು ಮಾಡ್ತಾರೆ ಪ್ರಿಯರೇ. ದೇವರು ಮಾಡ್ತಾರೆ. ದೇವರ ಮೇಲೆ ನಂಬಿಕೆ ಇಡಿ. ಇವತ್ತು ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಈ ವಚನಗಳ ಮುಖಾಂತರವಾಗಿ ದೇವರು ನಿಮ್ಮ ಹತ್ರ ಮಾತನಾಡ್ತಾ ಇರೋದು ಒಂದೇ ಒಂದು, ಪ್ರೈಸ್ ಲಾರ್ಡ್. ಯಾರಾದರೂ ನಿನ್ನ ಮೇಲೆ ಕೋಪವನ್ನು ತೋರಿಸೋದಾದರೆ, ನೀನು ಕೋಪ ತೋರಿಸಬೇಡ, ಪ್ರೀತಿ ತೋರಿಸು, ಸಮಾಧಾನವಾಗಿ ಅವರನ್ನು ಎದುರುಗೊಳ್ಳು. ಪ್ರೈಸ್ ಲಾರ್ಡ್. ನೀವು ಎದುರುಗೊಂಡಾಗ ಅವರ ಮನಸ್ಸಲ್ಲಿ ಪಶ್ಚಾತ್ತಾಪ ಬಂದು, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ನಮ್ಮಲ್ಲಿ ಆ ಒಂದು ವ್ಯಕ್ತಿತ್ವ ಇರಬೇಕು ಪ್ರಿಯರೇ. ನಾವು ಸೇವಕರಾಗಿದ್ದೇವೆ. ಹಲ್ಲೆಲೂಯಾ. ದೇವರು ನೇಮಿಸಿದಂತಹ, ಪ್ರೈಸ್ ಲಾರ್ಡ್, ಸೇವಕರಾಗಿದ್ದೇವೆ. ಹಲ್ಲೆಲೂಯಾ. ನಾವು ಕೋಪವನ್ನು ಪಡುವುದರಲ್ಲಿ ನಮಗೆ ಯಾವ ಒಂದು ಲಾಭವೂ ಇಲ್ಲ. ಪ್ರೈಸ್ ಲಾರ್ಡ್. ಈಗ ಏನಾಯ್ತು, ಆ ವಿಡಿಯೋದಲ್ಲಿ ನೀವು ನೋಡೋದಾದರೆ, ಆ ಮನುಷ್ಯನು ಪಶ್ಚಾತ್ತಾಪವನ್ನು ಪಟ್ಟು ಆ ಸೇವಕನಿಂದ ಪ್ರಾರ್ಥನೆಯನ್ನು ಮಾಡಿಸಿಕೊಂಡು, ಪ್ರೈಸ್ ಲಾರ್ಡ್, ಏನಾದರೂ, ಪ್ರೈಸ್ ಲಾರ್ಡ್, ದೇವರ ಕಡೆಗೆ ತಿರುಗಿಕೊಂಡ್ರು ಅಲ್ವಾ. ಒಂದೇ ಒಂದು ನಿಮಿಷ ನಾವು ಕೋಪ ಪಟ್ಟಿದ್ರೆ ಏನಾಗ್ತಾ ಇತ್ತು ಅಲ್ಲಿ? ಬೇರೆ ಒಂದು ಜಗಳನೇ ಆಗ್ತಾ ಇತ್ತಲ್ವಾ. ಪ್ರೈಸ್ ಲಾರ್ಡ್. ಈ ವಾಕ್ಯಗಳ ಮುಖಾಂತರವಾಗಿ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ನಾನು ನಿಮಗೋಸ್ಕರ ಒಂದು ನಿಮಿಷಗಳ ಕಾಲ ಪ್ರಾರ್ಥನೆ ಮಾಡಲು ನಾನು ಇಚ್ಛಿಸ್ತೇನೆ. ನಾವೆಲ್ಲರ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ಈ ಸಮಯದಲ್ಲಿ ಸ್ವಾಮಿ, ನಮಗೆ ಪ್ರಾರ್ಥನೆಯನ್ನು ಮಾಡಲು ನೀವು ಕೊಟ್ಟಂತಹ ಕೃಪೆಗಾಗಿ ಸ್ತೋತ್ರ ಸ್ವಾಮಿ.
ಹೌದು ಸ್ವಾಮಿ, ಇವತ್ತು ನೀವು ಕೊಟ್ಟಿರುವಂತಹ ಈ ವಚನಗಳ ಪ್ರಕಾರವಾಗಿ ಹೌದು ಸ್ವಾಮಿ, ನಾವು ಅನೇಕರ ಮೇಲೆ ಸ್ವಾಮಿ ಕೋಪದಿಂದಿದ್ದೇವೆ ಸ್ವಾಮಿ, ಅನೇಕರನ್ನು ನಿಂದಿಸಿದ್ದೇವೆ ಸ್ವಾಮಿ, ಅನೇಕರ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟಿದ್ದೇವೆ ಸ್ವಾಮಿ ಸಪ. ಇವತ್ತಿನ ದಿನಗಳಲ್ಲಿ ಸ್ವಾಮಿ ಸಪ ಅವರನ್ನು ನಾನು ಕ್ಷಮಿಸಲು ಹೋಗ್ತಾ ಇದ್ದೇನೆಪ್ಪ, ಅವರನ್ನು ನಾನು ಕ್ಷಮಿಸ್ತೇನೆ ಸ್ವಾಮಿ. ನನ್ನನ್ನು ನೀನು ಕ್ಷಮಿಸು ಸ್ವಾಮಿ. ನಾನು ಮಾಡಿದಂತಹ ಆ ಕೃತ್ಯಗಳೇನಾದರೂ ಸ್ವಾಮಿ ಸಪ ನಿನ್ನನ್ನು ನೋವುಪಡಿಸಿದ್ರೆ ನನ್ನ ಕ್ಷಮಿಸು ಸ್ವಾಮಿ ಸಪ. ಯಾರ ಮೇಲೆ ಸಪ ನನಗೆ ಕೋಪ ಇಲ್ಲ ಸ್ವಾಮಿ, ಆ ಕೋಪವನ್ನೆಲ್ಲ ಬಿಟ್ಟು ಸ್ವಾಮಿ ಈ ಕ್ಷಮೆ ಕೇಳ್ತೇನೆ ಸ್ವಾಮಿ ಸಪ. ಈ ವಿಡಿಯೋ ನೋಡ್ತಾ ಇರುವಂಥ ಎಲ್ಲರೂ ಸಹ ಇವತ್ತು ಪ್ರೈಸ್ ಲಾರ್ಡ್ ಹಲ್ಲೆಲೂಯಾ ನೀವು ಕ್ಷಮಿಸೋದಾದರೆ ದೇವರು ನಿಮ್ಮನ್ನು ಕ್ಷಮಿಸಲು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಅಪ್ಪ, ಎಲ್ಲರೂ ಸ್ವಾಮಿ ಈ ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ದಾರೋ ಸ್ವಾಮಿ ಸಪ ಅವ್ರನ್ನೆಲ್ಲ ಆಶೀರ್ವದಿಸು ಸ್ವಾಮಿ, ಅವರನ್ನೆಲ್ಲ ಆಶೀರ್ವದಿಸು ಸ್ವಾಮಿ ಸಪ. ಅಪ್ಪ, ಅವರಿವತ್ತು ಕ್ಷಮಿಸುವಂತೆ ಸ್ವಾಮಿ ಅವರಲ್ಲೊಂದು ಪರಿವರ್ತನೆಯನ್ನು ನೀನು ಕೊಡು ಸ್ವಾಮಿ ಸಪ. ಹಲ್ಲೆಲೂಯಾ. ಕೋಪರಹಿತವಾದಂತಹ ಜೀವನವನ್ನು ಕೊಡು ಸ್ವಾಮಿ. ಪ್ರೀತಿಯಿಂದ ಒಬ್ಬರನ್ನು ಸ್ವಾಮಿ ಮಾತನಾಡಿಸಲು ಸ್ವಾಮಿ ಸಪ ಅವರಿಗೆ ಕೃಪೆಯನ್ನು ಕೊಡು ಸ್ವಾಮಿ ಸಪ. ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲರನ್ನು ಆಶೀರ್ವದಿಸು ಸ್ವಾಮಿ. ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೇನ್ ಆಮೇನ್ ಆಮೇನ್. ಇವತ್ತು ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಈ ವಚನಗಳ ಮುಖಾಂತರವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ.